ಕ್ಯಾನ್ ಸಿ ನೋಡ್ಬೋದು ಡ್ಯಾನ್ಸ್ ಅಲ್ಲಂತೂ ಓ ಮೈ ಗಾಡ್ ಮಾತೇ ಇಲ್ಲ. ಸೊ ಲುಕ್ಸ್ ವೈಸ್ ಅಲ್ಲಿ ಆಗಿರ್ಬೋದು ಕಂಪ್ಲೀಟ್ ನಮಗೆಲ್ಲ ಮಾಹಿತಿ ನೀವು ಕೊಡ್ಬೇಕು ಇವತ್ತು. ಚಾಮರಾಜನಗರದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಹಾಡು ಇಷ್ಟ ಆಯ್ತಾ? ಪಕ್ಕ ತಾನೆ? ಅಲ್ಲ, ನಿಮ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ನಂಗೆ ಮಾತೇ ಬರ್ತಾ ಇಲ್ಲಪ್ಪ. ನಿಜವಾಗ್ಲೂ ಮಾತು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ವರ್ಷ ಇದೇ ನಾನು ಹೇಳಿದ್ದು. ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ರೆ ಏನ್ ಮಾಡ್ಲಿ ನಾನು? 50 ವರ್ಷದಿಂದ ನಮ್ಮ ಮನೆಯವ್ರ ಪ್ರತಿಯೊಬ್ರು ನೀವು ಬೆಳೆಸಿದ್ದೀರಾ, ಹರಿಸಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ಚಾಮರಾಜನಗರ ಅಂದ್ರೆ ನಮ್ಮ ಕುಟುಂಬ ಕಲಾಕ್ಷೇತ್ರಕ್ಕೆ ಬಂದಿದ್ದ ಸ್ಥಳನೇ ಇಲ್ಲಿಂದಾನೇ ಶುರುವಾಗಿದ್ದು. ನನಗೂ ಅದೇ ಆಸೆ. ನನ್ನ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ಲರ ಮುಖಾಂತರ ಶುರು ಆಗ್ಬೇಕಾಗಿದ್ದಂತಾನೆ ನನ್ನ ಆಸೆ. ಈ ಸಿನಿಮಾಗೋಸ್ಕರ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ದಯವಿಟ್ಟು ಕ್ಷಮಿಸಿ, ಈಗಲೇ ಹೇಳ್ಬಿಟ್ಟಿದ್ದೀನಿ. सब लोगों को एक ही कहना चाहूंगा कि आप ಆಗ್ಲಿ ನೆಕ್ಸ್ಟ್ ಸಿನಿಮಾ ಆಗ್ಲಿ ನಾನು ಕಷ್ಟ ಪಡ್ತಾನೆ ಇರ್ತೀನಿ. ನನಗೆ ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ಟಿದ್ದೀರಲ್ಲ, ಈ ಪ್ರೀತಿಗೆ ಎಷ್ಟು ನಾನು ಮಾತಲ್ಲಿ ಹೇಳಿದ್ರೆ ಅದಕ್ಕೆ ಮಾತಲ್ಲಿ ಹೇಳಕ್ಕೆ ಆಗಲ್ಲ. ನನ್ನ ಇಡೀ ಜೀವನ ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಆಶೀರ್ವಾದಗೋಸ್ಕರ ನಾನು ಕಷ್ಟಪಡ್ತೀನಿ. ನಾನು ನಿಮ್ಮ ಜೊತೆ ನಿಲ್ತೀನಿ. ನನ್ನ ಜೊತೆ ನೀವು ನಿಲ್ತೀರಾ? ನಾನು ಯಾವಾಗ್ಲೂ ಅನ್ಕೊಂತೀನಿ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ ನೆನ್ಸ್ಕೊಂತಾ ಇರ್ತೀನಿ. ಅವ್ರನ್ನ ಯಾವಾಗ್ಲೂ ನೆನ್ಸ್ಕೊಂತೀನಿ ನಾನು. ಪ್ರತಿ ದಿವಸ ನೆನಪಾಗುತ್ತೆ ಅವರು. ಯಾಕೆ ಹೇಳಿ? ಪ್ರತಿ ದಿವಸ ನಿಮ್ಗಳ ಮುಖ ನೋಡ್ತೀನಲ್ಲ ನಾನು. ಇಲ್ಲೇ ಇದ್ದಾರೆ ಅವರು. ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಆಗ್ಲಿ, ನಮ್ಮ ಮನೆ ಪ್ರತಿ ಕುಟುಂಬದವ್ರು ನಾನು ನೋಡೋದೇ ಇಲ್ಲಿ. ಇನ್ನು ಸಿನಿಮಾ ಹತ್ರ ಬರ್ತಾ ಇದೆ. ಅಪ್ಪು 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 ಅಲ್ಲ, ಈ ಶಬ್ದ ಹೆಂಗಿದೆ ಗೊತ್ತಾ? ಹೃದಯ ಹೊಡ್ಕೊಳುತ್ತಲ್ಲ, ಡಬ್ ಡಬ್ ಅಂತ. ಅಪ್ಪು ಅಪ್ಪು ಅಂತ ಹೊಡ್ಕೊತಾ ಇದೆ ಇಲ್ಲ ಎಲ್ಲಾರ್ಗು, ಅಲ್ವಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಥ್ಯಾಂಕ್ ಯು ಕಣ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮ ಪ್ರೀತಿ ಇರಲಿ. ನನ್ನನ್ನ ಈ ಊರಿನ ಮಗ ಅಂತ ಅನ್ಕೊಳ್ಳಿ, ಬೆಳೆಸಿ ತಿದ್ದಿ ಇವತ್ತು ನಾವೇನೇ ಇದ್ರು, ನಮ್ಮ ಮನೆಯವ್ರು ಏನೇ ಇದ್ರು ಅದು ನಿಮ್ಗಳಿಂದ. ಇನ್ನೆಲ್ಲ ನಿಮ್ಮ ಕೈಗೆ ಹಾಕಿದ್ದಾರೆ. ನೀವು ಹೆಂಗ್ ನಡ್ಸ್ಕೊಂಡು ಹೋಗ್ತೀರಾ ಹಂಗೆ ಅಷ್ಟೇ, ಆಯ್ತಾ? ಸಿನಿಮಾ ಹತ್ರ ಬತ್ತೆ, ಎಲ್ಲರೂ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನಮ್ಮ ಇಡೀ ತಂಡದ ಮೇಲೆ, ಎಲ್ಲರ ಮೇಲೆ ಇರಲಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡದವ್ರು ಪ್ರತಿಯೊಬ್ಬರನ್ನು ಹರಿಸಿ, ಯಾವಾಗಲೂ ನಗ್ನಾಗ್ತಾ ಇರಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಒಂದೇ ಒಂದು ರಿಕ್ವೆಸ್ಟ್ ನಮ್ಮ ಯುವ ಸರ್ಗೆ. ಸರ್, ಈಗ ನನ್ನ ರಿಕ್ವೆಸ್ಟ್ ಆ್ಯಕ್ಚುಲಿ ಅಲ್ವೇ ಅಲ್ಲ. ಸೊ ಎಲ್ಲ ನಿಮ್ಮ ಅಭಿಮಾನಿ ದೇವರುಗಳ ರಿಕ್ವೆಸ್ಟ್ ಏನಪ್ಪ ಅಂದರೆ, ಅಪ್ಪು ಸರ್ ಸಾಂಗ್ಗೆ ಒಂದೆರಡು ಸ್ಟೆಪ್ ಹಾಕ್ಬೇಕು ನೀವು ಅಂತ. ಹೌದಾ? ನೀವು ಡ್ಯಾನ್ಸ್ ಮಾಡ್ತಾ ಇದ್ರೆ ಅಪ್ಪು ಸರ್ನೇ ನೋಡಿದಷ್ಟು ಏನದು ಅವ್ರನ್ನೇ ನೋಡಂಗಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಮೈಲ್